ಬೆಂಗಳೂರು ಗಲಭೆ ಸಂಬಂಧ ಮತ್ತಿಬ್ಬರ ಬಂಧನ ಆಗಿದೆ. ಸಿಸಿಬಿಯಿಂದ ಜಾಕೀರ್ ಮತ್ತು ಸೈಯದ್ ಸೊಹೆಲ್ ಅರೆಸ್ಟ್ ಆಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಲ್ಲಿ ಕಳೆದ ವಾರ ನಡೆದಂತಹ ಗಲಭೆ, ಆ ಗಲಭೆ ಸಂಬಂಧ ಇಬ್ರು ಅರೆಸ್ಟ್ ಆಗಿದ್ರು. ಯಾಕೆ ಅಂದ್ರೆ ಅವರಿಬ್ರು ಏನ್ ಸಿಕ್ಕಿದೆ ಚಾನ್ಸು, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಓಪನ್ ಮಾಡ್ಕೊಂಡು ತೋರಿಸಿದ್ದು ಮಾತಾಡಿದ್ದು ಪ್ರಚೋದನೆ ಕೊಟ್ಟಂತಹ ಆರೋಪದ ಮೇಲೆ ಇಬ್ರು ಕೂಡ ಅರೆಸ್ಟ್ ಆಗಿದ್ದಾರೆ. DJ ಹಳ್ಳಿ ಠಾಣೆ ಪೊಲೀಸರಿಗೆ ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ಗಲಭೆಯನ್ನ ಅಂದ್ರೆ ಅಲ್ಲಿ ನಡೆದ ಎಲ್ಲ ಗಲಭೆಯನ್ನ ಲೈವ್ ಮಾಡಿದ್ರು. 60,000 ಜನ ಫಾಲೋವರ್ಸ್ ಹೊಂದಿದ್ದಂತಹ ಸೋಹೆಲ್ ಗಲಭೆ ದೃಶ್ಯವನ್ನ ಲೈವ್ ಮಾಡಿದ್ದ. ಮತ್ತೊಬ್ಬ ಆರೋಪಿ ಮುದಾಸಿರ್ ಅಹಮದ್ ಇನ್ನೂ ಸಿಕ್ಕಿಲ್ಲ. ಮುದಾಸಿರ್ ಅಹಮದ್ ಬಂಧನಕ್ಕೆ ಈಗಾಗಲೇ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಪೊಲೀಸರು. ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ DJ ಹಳ್ಳಿ ಠಾಣೆಯಲ್ಲಿ ಪೊಲೀಸರು. ಜಾಕೀರ್ ಮತ್ತು ಸೈಯದ್ ಫೇಸ್ಬುಕ್ನಲ್ಲಿ ಲೈವ್ ಮಾಡಿದ್ದ. ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀವಿ ಅವ್ನು ಲೈವ್ ಮಾಡಿದ್ದು ಏನೇನು ಕತೆ ಅಂತ, ಅವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಏನೇನು ನಡೀತಿದೆ ಅಂತೆಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಓಪನ್ ಮಾಡ್ಕೊಂಡು ಫುಲ್ ಲೈವ್. 60,000ಕ್ಕೂ ಹೆಚ್ಚು ಫಾಲೋವರ್ಸ್ಗಳು. ಹಾಗಾಗಿ ಪ್ರಚೋದನೆಗೆ ಕೊಟ್ಟಂತ ಆರೋಪ ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀರಾ. ಮುದಾಸಿರ್ ಅಹಮದ್ ಇನ್ನು ಸಿಕ್ಕಿಲ್ಲ, ಆತ ಒಬ್ಬ ಸಿಗಬೇಕು. ಬೆಂಗಳೂರಲ್ಲಿ ಐಸಿಸ್ ಉಗ್ರನ ಬಂಧನ ಆಗಿದೆ. ನಿನ್ನೆಯಷ್ಟೇ ಐಸಿಸ್ ಉಗ್ರ ಅಬ್ದುಲ್ ರೆಹಮಾನ್ ಅರೆಸ್ಟ್ ಆಗಿದ್ದ. ಐಸಿಸ್ ಕಮಾಂಡರ್ ಜೊತೆ ಅಬ್ದುಲ್ ನಂಟಿತ್ತೆ ಅಂತ ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಐಸಿಸ್ ಉಗ್ರನ ಬಂಧನ. ನಿನ್ನೆಯಷ್ಟೇ ಆ ಉಗ್ರ ಅಬ್ದುಲ್ ರೆಹಮಾನ್ ಅನ್ನೋನಾತ, ಆತನ ಅರೆಸ್ಟ್ ಮಾಡಿದ್ದಾರೆ. ಐಸಿಸ್ ಕಮಾಂಡರ್ ಜೊತೆ ಅಬ್ದುಲ್ ನಂಟಿತ್ತು ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿದ್ದ ಐಸಿಸ್ ಘಟಕದ ಉಗ್ರ ಈತ ವೈಮಾನಿಕ ದಾಳಿಗೆ ಸಂಚನ್ನು ರೂಪಿಸಿದ್ದಂತೆ. ಆ ಅನುಮಾನದ ಮೇಲೆ ಈತನ್ನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಅಬ್ದುಲ್ನನ್ನ ದೆಹಲಿಗೆ ಕರೆದೊಯ್ದಿದ್ದಾರೆ NIA ಅವರು. ಇನ್ನೂ ಕೂಡ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಗೆ ಬರುತ್ತೆ. ನೀವು ನೋಡ್ತಿರುವಂತಹ ಡೆವಲಪ್ಮೆಂಟ್ಸ್, ಐಸಿಸ್ ಉಗ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಕಾಸ್ ಐಸಿಸ್ ಕಮಾಂಡರ್ ಜೊತೆ ಅಬ್ದುಲ್ ನಂಟಿತ್ತು ಅನ್ನೋ ಹೇಳಲಾಗ್ತಾ ಇದೆ. ವೈಮಾನಿಕ ದಾಳಿಗೆ ಸಂಚು ರೂಪಿಸಿರುವಂತಹ ಶಂಕೆ ಮೇಲೆಗೆ ಇದೀಗ ಆತನ ಅರೆಸ್ಟ್ ಮಾಡಿ ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ. ಈ ಕ್ಷಣ ಸಿಗ್ತಿರುವಂತಹ ಮಾಹಿತಿ, NIA ಇದೀಗ ದೆಹಲಿಗೆ ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡ್ತಿದ್ದಾರೆ. ಯಾರೇನಾದರೂ ಮಾಡ್ಕೊಳ್ಳಿ, ಇನ್ನು ನಾಯಕರು ಅವ್ರದೇ ಆದಂತಹ ಸರ್ಕಸ್ ನಡೆಸ್ತಿದ್ದಾರೆ. ಏನು ನಡೀತಿದೆ ಅಂತೀರಾ? ಹೇಳ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇರಿ.